Hi, hello friends. Welcome to the Mission Teacher Academy. In today's class, we are going to discuss about Grandma Climbs a Tree. It's written by Ruskin Bond. Before going to the poem, let's see about the author Ruskin Bond. Ruskin Bond is one of India's most loved authors. He is an Indian author. He was born on 19 May 1934 in Kasoli, Himachal Pradesh. He spent most of his life in Mussoorie, Uttarakhand. ಅವರು ಕಸೋಲಿ ಹಿಮಾಚಲ್ ಪ್ರದೇಶದಲ್ಲಿ ಹುಟ್ಟುತ್ತಾರೆ. ಆದರೆ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನ ಮಸೂರಿ ಉತ್ತರಾಖಂಡ್ನಲ್ಲಿ ಕಳೀತಾರೆ. He is famous for writing stories, poems, essays, and children's books about nature, family, friendship, and simple life. ಅವರು ಫೋಕಸ್ ಮಾಡ್ತಾ ಇರುವಂತ ಥೀಮ್ ಯಾವ್ದಪ್ಪ ಅಂದ್ರೆ ನೇಚರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಸಿಂಪಲ್ ಲೈಫ್ ಇವೆಲ್ಲದರ ಬಗ್ಗೆ ಅವರು ತಮ್ಮ ವರ್ಕ್ಸ್ ಗಳಲ್ಲಿ ಬರೀತಾರೆ. ಕಥೆಗಳು, ಕವನಗಳು, ಪ್ರಬಂಧಗಳು ಅಥವಾ ಮಕ್ಕಳಿಗೆ ರಿಲೇಟೆಡ್ ಬುಕ್ಸ್ ಗಳನ್ನು ಸಹ ಅವರು ಬರೆದಿದ್ದಾರೆ. ಹಿಸ್ ರೈಟಿಂಗ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಫುಲ್ ಆಫ್ ವಾರ್ಮ್ತ್ ಅಂಡ್ ಇಮೋಷನ್. ಅವರ ರೈಟಿಂಗ್ಸ್ ಗಳನ್ನ ನೀವು ಆರಾಮಾಗಿ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅವರು ಬರೆದಿರ್ತಾರೆ. ಮತ್ತೆ ಇಮೋಷನ್ಸ್ ಇರುತ್ತೆ ಅದರಲ್ಲೊಂದು. He has received many awards including the Sahitya Academy Award, Padma Shri Award, Padma Bhushan Award. ಸೊ ಇವೆಲ್ಲ ಅವಾರ್ಡ್ಸ್ ಗಳು ಸಹ ಅವರು ಬರೆದಿರುವಂತ ವರ್ಕ್ಸ್ ಗೆ ಅವರಿಗೆ ಬಂದಿದೆ. Now let's see the poem. My grandmother was a genius. You would like to know why? Because she could climb trees, spreading or high. She would be up their branches in a trice, and mind you, when last she climbed a tree, she was 62. Ever since childhood, she would had this gift for being happier in a tree than in a lift. Meanings: genius, brilliant, buddhivanta, in a trice, very quickly, ati bega, spreading, wide and extending, ಅಗಲವಾಗಿರುವಂತದ್ದು. Mind you, remember this, ನೆನ್ಪಿಟ್ಕೊಳ್ಳಿ. High, very tall, ಅತಿ ಎತ್ತರವಾದ. Branches, parts growing from the trunk, means ರೆಂಬೆ ಕೊಂಬೆಗಳು. Let's see the poem. My grandmother was a genius. My refers to the poet Ruskin Bond. ಇಲ್ಲಿ ರಸ್ಕಿನ್ ಬಾಂಡ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನನ್ನ ಅಜ್ಜಿ ತುಂಬಾ ಬುದ್ಧಿವಂತೆಯಾಗಿದ್ಲು. ಯು ವುಡ್ ಲೈಕ್ ಟು ನೋ ವೈ? ಯು ರೆಫರ್ಸ್ ಟು ದ ರೀಡರ್ಸ್. ನಾವೆಲ್ಲ ಈ ಪೋಯಮ್ ಅನ್ನ ಓದ್ತಾ ಇದೇವಲ್ಲ, ನಮ್ಗೆ ಈ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ನೀವು ಯಾಕೆ ಅವಳು ಬುದ್ಧಿವಂತಲಾಗಿದ್ರು ಅಂತ ತಿಳ್ಕೊಳ್ಬೇಕಾ? ಕ್ವಶನ್ ಮಾಡ್ತಾ ಇದ್ದಾರೆ. ಮುಂದಿನ ಲೈನ್ಸ್ ಗಳಲ್ಲಿ ಅವಳು ಯಾಕೆ ಬುದ್ಧಿವಂತೆಯಾಗಿದ್ಲು ಅಂತ ಜಸ್ಟಿಫೈ ಮಾಡ್ತಾ ಹೋಗ್ತಾರೆ. ಲೆಟ್ಸ್ ಸೀ ದ ಪೋಯಮ್. ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್, ಸ್ಪ್ರೆಡ್ಡಿಂಗ್ ಆರ್ ಹೈ. ಅದು ಎಷ್ಟೇ ಅಗಲವಾಗಿ ಹರಡಿರುವಂತ ಮರ ಆಗಿರ್ಲಿ, ಎಷ್ಟೇ ಎತ್ತರವಾಗಿರುವಂತ ಮರ ಆಗಿರ್ಲಿ, ಪೋಯೆಟ್ ನ ಗ್ರ್ಯಾಂಡ್ ಮದರು ಆರಾಮಾಗಿ ಸರಾಗವಾಗಿ ಹತ್ಕೊಂಡು ಹೋಗ್ತಾ ಇದ್ರಂತೆ. She would be up their branches in a trice and mind you. ಆ ಮರದ ರೆಂಬೆ ಕೊಂಬೆಗಳನ್ನೆಲ್ಲ ಅವರು ತುಂಬಾ ಬೇಗವಾಗಿ, ಇನ್ ಅ ಟ್ರೈಸ್ ಮೀನ್ಸ್ ವೆರಿ ಕ್ವಿಕ್ಲಿ, ಬೇಗವಾಗಿ ಏನ್ ಮಾಡ್ತಾ ಇದ್ರು, ಹತ್ಕೊಂಡು ಹೋಗ್ತಾ ಇದ್ರು. ಅಂಡ್ ಮೈಂಡ್ ಯು, ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಲಾಸ್ಟ್ ಗ್ರ್ಯಾಂಡ್ ಮದರು ಮರವನ್ನ ಹತ್ತಿದ್ ಯಾವಾಗ ಅಂದ್ರೆ ಅವರಿಗೆ 62, 62 ವರ್ಷ ಆಗಿದ್ದಾಗ. ನೀವೇನಾದ್ರೂ ನೋಡಿದ್ರ ನಿಮ್ಮ ಅಜ್ಜಿಯವರು ಮರವನ್ನ ಹತ್ತಿದ್ದು? ಈ ಅಜ್ಜಂದಿರೆಲ್ಲ ಒಂದು 65, 70 ವರ್ಷ ಆದ್ರೂ ಹತ್ತಾ ಇರೋರು ಇರ್ತಾರೆ. ಬಟ್ ಅಜ್ಜಿ ಅಂದ್ರೆ ರೇರ್. ನಾನಂತೂ ನೋಡಿಲ್ಲ. ನೀವು ನೋಡಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಅದು ಇವಾಗ ಕಲ್ತಿರುವಂತಹ ವಿದ್ಯೆ ಅಲ್ಲ. ಸಿನ್ಸ್ ಚೈಲ್ಡ್ಹುಡ್, ಅವರ ಬಾಲ್ಯದಿಂದಲೇ ಬಂದಂತಹ ಗಿಫ್ಟ್ ಯಾವುದು? ಮರವನ್ನ ಹತ್ತುವಂತಹ ಕಲೆ ಅಥವಾ ಆಸಕ್ತಿ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್.
ಅವರಿಗೆ ಈ ಲಿಫ್ಟ್ ಮೇಲೆ ಹೋದ್ರು ಅಷ್ಟೊಂದು ಸಂತೋಷ ಸಿಗ್ಲಿಕ್ಕಿಲ್ಲ, ಆದ್ರೆ ಮರದ ಮೇಲೆ ಅವರಿಗೆ ಸಿಗ್ತಾ ಇತ್ತು. ಮರ ಹತ್ಕೊಂಡು ಕುತ್ಕೊಂಡ್ರೆ ಏನೋ ಒಂದ್ ಸಂತೋಷ ಇರತ್ತೆ. ಕೆಲವೊಬ್ರಿಗೆ ಕೆಲವೊಂದು ಪ್ಲೇಸ್ ತುಂಬಾ ಖುಷಿಯನ್ನ ಕೊಡತ್ತೆ ಅಲ್ವಾ. ಈಗಿನವ್ರು ಏನ್ ಮಾಡ್ತೇವೆ, ನಾವು ಒಂದು 2-3 ಫ್ಲೋರಿಗೆ ಹೋಗ್ಬೇಕು ಅಂದ್ರೂ ಸಹ ಲಿಫ್ಟ್ ಅನ್ನ ಯೂಸ್ ಮಾಡ್ತೇವೆ. ಬಟ್ ಮುಂಚಿನವ್ರು ಏನ್ ಮಾಡ್ತಾ ಇದ್ರು, ಮೆಟ್ಲನ್ನೇ ಹತ್ಕೊಂಡು ಹೋಗ್ತಾ ಇದ್ರು. ಅದೊಂದು ಎಕ್ಸರ್ಸೈಸ್ ಆಗತ್ತೆ ಅಂತ ಅಲ್ವಾ. ಸೊ ಇಲ್ಲಿ ಪೋಯೆಟ್ ಏನ್ ಹೇಳ್ತಾ ಇದ್ದಾರೆ, ಲಿಫ್ಟ್ ಅಲ್ಲಿ ಹೋದ್ರೂ ಅವರಿಗೆ ಅಷ್ಟೊಂದು ಖುಷಿ ಸಿಗ್ಲಿಕ್ಕಿಲ್ಲ, ಬಟ್ ಮರದ ಮೇಲೆ ಹತ್ತೋದ್ರಿಂದ ಅವರಿಗೆ ಅಷ್ಟು ಸಂತೋಷ ಸಿಗ್ತಾ ಇತ್ತು, ಅಷ್ಟು ಖುಷಿ ಸಿಗ್ತಾ ಇತ್ತು ಅಂತ. ಈ ಫಸ್ಟ್ ಸ್ಟಾಂಜ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಲೆಟ್ಸ್ ಸೀ ದ ನೆಕ್ಸ್ಟ್ ಸ್ಲೈಡ್ಸ್. ಫಸ್ಟ್ ಸ್ಟಾಂಜದಲ್ಲಿ ಬರುವಂತ ಆಂಟೋನಿಮ್ಸ್, ವಿರುದ್ಧಾರ್ಥಕ ಪದಗಳು ಯಾವ್ದಪ್ಪ ಅಂದ್ರೆ ಜೀನಿಯಸ್, ಫೂಲ್, ಹೈ, ಲೋ, ಹ್ಯಾಪಿ, ಸ್ಯಾಡ್, ಅಪ್, ಡೌನ್, ಲಾಸ್ಟ್, ಫಸ್ಟ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡಿ, ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಹೈ, ಹೈಯರ್, highest. Let's see the second stanza. And though as years went by, he would be told that climbing tree should stop when one grew old, and that growing old should be gone about gracefully. She would laugh and say, well, I will grow disgracefully. I can do it better, and we had to agree, for in all the garden there wasn't a tree. Meanings, gracefully in a dignified manner, ಅಂದ್ರೆ ಘನತೆ, ಗಾಂಭೀರ್ಯದಿಂದ. ಅಗ್ರಿ, accept ಅಂದ್ರೆ ಒಪ್ಪಿಕೊಳ್ಳುವಂಥದ್ದು. And though as years went by, he would be told. ಹೀಗೆ ಅಜ್ಜಿಗೆ ಏನಾಗ್ತಾ ಇದೆ, ವಯಸ್ಸಾಗ್ತಾ ಇದೆ, ವರ್ಷಗಳು ಕಳೀತಾ ಇವೆ. She would be told ಅಂದ್ರೆ ಅವರ ಸುತ್ತಮುತ್ತಲು ನೇಬರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಏನ್ ಮಾಡ್ತಾ ಇದಾರೆ, ಅಜ್ಜಿಗೆ ಅಡ್ವೈಸ್ ಅನ್ನ ಮಾಡ್ತಾ ಇದ್ದಾರೆ. ಏನಂತ, ನಾಟ್ ಟು ಕ್ಲೈಂಬ್ ಟ್ರೀಸ್ ಎನಿಮೋರ್, ಮರವನ್ನ ಹತ್ತೋದನ್ನ ನಿಲ್ಸು, ಯಾಕಂದ್ರೆ ಅದು ಸೇಫ್ ಅಲ್ಲ. ಆ ಏಜ್ ಅಲ್ಲಿ ಸಪೋಸ್ ಅವರು ಕೆಳಗಡೆ ಬಿದ್ರೆ ಆ ಏಜ್ ಅಲ್ಲಿ ಅವರಿಗೆ ಸುಧಾರಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬಹುದು. ಮೂಳೆ ಎಲ್ಲ ಮುರಿದ್ರೆ ಅದು ಕೂಡೋದು ಕಷ್ಟ ಆಗ್ಬಹುದು ಅಲ್ವಾ. ಅದಕ್ಕೋಸ್ಕರ ಅಡ್ವೈಸ್ ಮಾಡ್ತಾ ಇದ್ದಾರೆ, ಮರ ಹತ್ತೋದು ಸೇಫ್ ಅಲ್ಲ, ಮರ ಹತ್ತೋದನ್ನ ನಿಲ್ಸು ಅಂತ ಅವರಿಗೆ ಅವರ ವೆಲ್ ವಿಷರ್ಸ್ ಅಡ್ವೈಸ್ ಮಾಡ್ತಾ ಇದ್ದಾರೆ. ದಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಬಿ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್, ವಯಸ್ಸಾಗ್ತಾ ಇದ್ದಾಗೆ ಮರ ಹತ್ತೋದನ್ನ ನಿಲ್ಲಿಸ್ಬೇಕು. And that growing old should be gone about gracefully. ನಿನಗೆ ವಯಸ್ಸಾಗ್ತಾ ಇದೆ, ಸೊ ನೀನು ಬಿಹೇವ್ ಲೈಕ್ ಅ ಎಲ್ಡರ್ಲಿ ಪೀಪಲ್, ಒಂದು ಶಾಂತವಾಗಿ ಘನತೆಯಿಂದ ನೀನು ಬದುಕಬೇಕು. ಈ ತರ ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡೋದನ್ನ ಕಡಿಮೆ ಮಾಡು ಅಂತ ಎಲ್ಲರೂ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. She would laugh and say, she refers to grandmother. ಅವರಿಗೆ ಏನಾಗ್ತಾ ಇದೆ, ನಗು ಬರ್ತಾ ಇದೆ ಅವ್ರ ಅಡ್ವೈಸ್ ಅನ್ನ ಕೇಳಿ. ನಗ್ತಾ ಹೇಳ್ತಾರೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ನಾನು ನಿಮ್ಮ ಮಾತನ್ನ ಕೇಳೋದಿಲ್ಲ, ಮರ ಹತ್ತುತ್ತಲೇ ನಾನು ವಯಸ್ಸಾದ್ರೂ ನನಗೆ ಚಿಂತೆ ಇಲ್ಲ ಅಂತ ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂಡ್ ವಿ ಹ್ಯಾಡ್ ಟು ಅಗ್ರಿ, ನಾನು ಇನ್ನೂ ಸಹ ಚೆನ್ನಾಗಿ ಮರ ಹತ್ತಬಲ್ಲೆ, ನನಗೆ ಆ ಟ್ಯಾಲೆಂಟ್ ಇದೆ ಅಂತ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಟ್ಯಾಲೆಂಟ್ ಅಥವಾ ಕೆಪಾಸಿಟಿಯನ್ನ ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ವಿ ಹ್ಯಾಡ್ ಟು ಅಗ್ರಿ, ವಿ ರೆಫರ್ಸ್ ಟು ಫ್ಯಾಮಿಲಿ ಮೆಂಬರ್ಸ್. ಸೊ ಅದನ್ನ ಒಪ್ಕೊಳ್ಳೇಬೇಕಾಯ್ತು, ಯಾಕಂದ್ರೆ ಅಜ್ಜಿ ತುಂಬಾ ಹಠ ಮಾಡ್ತಾ ಇದ್ದಾರೆ, ಇವ್ರು ಹೇಳಿದ್ದನ್ನ ಕೇಳ್ತಾ ಇಲ್ಲ. ಅವರಿಗೆ ಜಾಸ್ತಿ ಹೇಳಕ್ಕಾಗತ್ತಾ, ಇಲ್ಲ, ಯಾಕಂದ್ರೆ ಎಲ್ಡರ್ಲಿ ಪೀಪಲ್, ರೆಸ್ಪೆಕ್ಟ್ ಇಂದ ಮಾತಾಡ್ಬೇಕು ಅಲ್ವಾ. ಫಾರ್ ಇನ್ ಆಲ್ ದ ಗಾರ್ಡನ್ ದರ್ ವಾಸಂಟ್ ಅ ಟ್ರೀ, ಅವರ ಮನೆಯ ತೋಟದಲ್ಲಿ ಅಜ್ಜಿ ಹತ್ತದೇ ಇರುವಂತ ಯಾವುದೇ ಮರ ಸಹ ಇರ್ಲಿಲ್ಲ. ಎಲ್ಲಾ ಮರವನ್ನು ಅವರು ಹತ್ತಿ ಟ್ರೈ ಮಾಡ್ಬಿಟ್ಟಿದ್ರು, ಅಷ್ಟೊಂದು ಇಷ್ಟ. ಈಗ ಯಾರಿಗಾದ್ರೂ ಒಂದು ಟ್ಯಾಲೆಂಟ್ ಇದೆ ಅಥವಾ ಹಾಬಿ ಇದೆ ಅಂದ್ರೆ ಅವರಿಗೆ
ಅದನ್ನ ಮಾಡೋದ್ರಿಂದ ಖುಷಿ ಸಿಗತ್ತೆ, ಅದನ್ನ ಅವರು ಎಂಜಾಯ್ ಮಾಡ್ತಾರೆ, ಆ ಪ್ರೊಸೆಸ್ ಅನ್ನ ಅವರು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಲ್ವಾ. ಅದನ್ನ ನಾವು ಬಿಡ್ಬೇಕು. ಬಟ್ ಅಜ್ಜಿಗೆ ವಯಸ್ಸಾಗ್ತಾ ಇದೆ, ಫ್ಯಾಮಿಲಿ ಕನ್ಸರ್ನ್ ಅರ್ಥ ಆಗತ್ತೆ, ಆದ್ರೆ ಅಜ್ಜಿಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ನಾನು ಇನ್ನೂ ಚೆನ್ನಾಗಿ ಮರ ಹತ್ತಬಲ್ಲೆ ಅಥವಾ ನಾನು ಮರ ಹತ್ಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಮನೆಯವರೆಲ್ಲ ಅದನ್ನ ಒಪ್ಕೊಳ್ಳೇಬೇಕಾಯ್ತು, ಏನೋ ಹೇಳೋ ತರ ಇರ್ಲಿಲ್ಲ. ಸೆಕೆಂಡ್ ಸ್ಟಾಂಜ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೆಕೆಂಡ್ ಸ್ಟಾಂಜದಲ್ಲಿ ಬರುವಂತ ಆಂಟೋನಿಮ್ಸ್: ಓಲ್ಡ್, ಯಂಗ್, ಲಾಫ್, ಕ್ರೈ, ಬೆಟರ್, ವರ್ಸ್, ಅಗ್ರಿ, ಡಿಸಗ್ರಿ, gracefully, awkwardly. Degrees of comparison: good, better, best, old, older, oldest. Let's see the third. She hadn't been up at one time or another, having learned to climb from a loving brother when she was 6, but it was feared by all that one day she would have a terrible fall. The outcome was different. While we were in town, she climbed a tree and couldn't come down. Meanings: terrible, very bad, ಭಯಾನಕವಾದಂಥದ್ದು. Outcome, result. Feared, was afraid of, ಅಂದ್ರೆ ಭಯ. Fall, to drop down, ಬೀಳೋದು ಅಲ್ವಾ. Let's see the poem. She hadn't been up at one time or another. ಅವಳು ಜೀವನದಲ್ಲಿ ಒಂದೆರಡು ಸಲ ಅಲ್ಲ, ಹಲವಾರು ಬಾರಿ ಮರವನ್ನ ಹತ್ತಿದ್ಲು. ಅಂದ್ರೆ ಅವಳಿಗೆ ಮರ ಹತ್ತುವಂತಹ ಕಲೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಅವಳಿಗೆ 6 ವರ್ಷ ಇರುವಾಗ್ಲೇ ಅವರ ಲವಿಂಗ್ ಬ್ರದರ್, ಪ್ರೀತಿಯ ಅಣ್ಣನೋ ತಮ್ಮನೋ, ಬ್ರದರು ಮರ ಹತ್ತುವ ಕಲೆಯನ್ನ ಕಲಿಸಿಕೊಟ್ಟಿದ್ರು ಅಥವಾ ಅವರಿಂದ ಕಲ್ತ್ಕೊಂಡಿದ್ಲು. ಸೊ 6 ಇಯರ್ಸ್ ಇರುವಾಗ, ಈಗ ಎಷ್ಟು ಅವಳಿಗೆ? 62 ಇಯರ್ಸ್. ನೋಡಿ ಎಷ್ಟೊಂದು ವರ್ಷದ ಎಕ್ಸ್ಪೀರಿಯನ್ಸು ಅಜ್ಜಿಗೆ ಇದೆ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೊಂದು ಭಯ ಇದ್ದೇ ಇತ್ತು. ಏನಂತ? ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಒಂದಿನ ಅವಳು ಮರದಿಂದ ಬೀಳ್ಬಹುದು ಅನ್ನುವಂತ ಭಯ ಫ್ಯಾಮಿಲಿ ಮೆಂಬರಿಗಿತ್ತು. ಬೀಯಿಂಗ್ ಅ ಫ್ಯಾಮಿಲಿ ಮೆಂಬರ್, ಈ ಕನ್ಸನ್ನು ಕಾಮನ್ ಅಲ್ವಾ. ಬಿದ್ಬಿಟ್ರೆ ಮತ್ತೆ ಏಳ್ಲಿಕ್ಕೆ ಆಗದೆ ಇದ್ರೆ ಅಜ್ಜಿ ಹತ್ರ, ಆ ಟೈಮ್ನಲ್ಲಿ ಏನಾಗಿರತ್ತೆ, ಮೂಳೆಗಳೆಲ್ಲ ವೀಕ್ ಆಗಿರತ್ತೆ ಅಲ್ವಾ. ಅದಕ್ಕೋಸ್ಕರ ಫ್ಯಾಮಿಲಿ ಮೆಂಬರ್ಸಿಗೆ ಅದೊಂದು ಭಯ ಇತ್ತು. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ಅವರ ಭಯ ಬಿದ್ರೆ ಅನ್ನುವಂಥದ್ದಿದ್ರೆ, ಔಟ್ಕಮ್ ಅಂದ್ರೆ ರಿಸಲ್ಟ್ ಡಿಫ್ರೆಂಟ್ ಆಗಿತ್ತು. ವೈಲ್ ವಿ ವರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಅ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ಏನಾಗಿದೆ, ಮನೆಯವರೆಲ್ಲ ಸಿಟಿಗೆ ಹೋಗಿದ್ದಾರೆ. ಟೌನ್ ಮೀನ್ಸ್ ಸಿಟಿ, ಪೇಟೆಗೆ ಹೋಗಿದ್ದಾರೆ. ಶಿ ಕ್ಲೈಂಬ್ಡ್ ಅ ಟ್ರೀ, ಆ ಟೈಮಲ್ಲೂ ಸಹ ಏನ್ ಮಾಡಿದಾಳೆ, ಮರವನ್ನ ಹತ್ತಿದಾಳೆ. ಅಂಡ್ ಕುಡಂಟ್ ಕಮ್ ಡೌನ್, ಬಟ್ ಕೆಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವಳ ಹತ್ರ. ಹತ್ತೋದೇನೋ ಹತ್ಕೊಂಡ್ಬಿಟ್ಟಿದ್ದಾಳೆ, ಬಟ್ ಕೆಳಗಡೆ ಬರೋಕ್ ಆಗ್ತಾ ಇಲ್ಲ. ಯಾರಾದ್ರೂ ಹೆಲ್ಪಿಗೆ ಕೇಳೋಣ ಅಂದ್ರೆ ಎಲ್ಲರೂ ಸಹ ಏನಾಗಿದ್ದಾರೆ, ಸಿಟಿಗೆ ಹೋಗಿದ್ದಾರೆ. ಏನ್ ಮಾಡ್ಬೇಕಾಗಿದ್ರೆ ಅಜ್ಜಿ ಈಗ? ಅದನ್ನ ನೆಕ್ಸ್ಟ್ ಸ್ಟಾಂಜದಲ್ಲಿ ನೋಡೋಣ. ಈ ಸ್ಟಾಂಜದ ಆಂಟೋನಿಮ್ಸ್: ಟೆರಿಬಲ್, ವಂಡರ್ಫುಲ್, ಫಾಲ್, ರೈಸ್, ಡಿಫರೆಂಟ್, ಸೇಮ್, ಫಿಯರ್ಡ್, ಕರೇಜಿಯಸ್, ಲವಿಂಗ್, ಹೇಟ್ಫುಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಪೋಯಂ ನಿಮ್ಗೆ ಅರ್ಥ ಆಗಿದ್ರೆ ಈ ವಿಡಿಯೋವನ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.